ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ನಮ್ಮ ರಾಯರ ವಿಶೇಷವಾದಂತ ಪವಾಡದ ಬಗ್ಗೆ, ಅದ್ಭುತವಾದಂತ ಪವಾಡದ ಬಗ್ಗೆ, ಆಶ್ಚರ್ಯಕರವಾದಂತ ಪವಾಡದ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ರಾಯರ ಒಂದು ಪವಾಡದ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿರಬಹುದು ಅಂತ ಅನ್ಕೊಂತೀನಿ, ಆದ್ರೆ ತುಂಬಾ ಜನಕ್ಕೆ ಈ ಒಂದು ರಾಯರ ಪವಾಡದ ಬಗ್ಗೆ ಗೊತ್ತಿಲ್ಲ. ಅದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಗೊತ್ತಿರೋರು ಕೂಡ ತಿಳ್ಕೊಳ್ಳೋಣ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಒಂದು ದಿನ ಏನಾಗಿರುತ್ತೆ, ಪ್ರಸಿದ್ಧ ವಿದ್ವಾಂಸರು ಶ್ರೀ ಗುರು ರಾಯರನ್ನ ಭೇಟಿ ಆಗೋಕಂತ ಬರ್ತಾ ಇರ್ತಾರೆ. ಅವಾಗ ಬರೀ ಕಾಲ್ನಡಿಗೆ ಅಲ್ವಾ, ಅವಾಗ ಎಲ್ಲಿ ಗಾಡಿ ಅಲ್ಲ. ನಾವ್ ಇವಾಗಂದ್ರೆ ಬೈಕೋ ಕಾರೋ ಬಸ್ಸೋ ಹೆಂಗೋ ಒಂದು ಹೋಗ್ ಬಂದ್ಬಿಡ್ತೀವಿ. ಹಂಗಿಲ್ಲ, ಅವಾಗ ಎಲ್ಲರೂ ಕೂಡ ಕಾಲ್ನಡಿಗೆ ಬರ್ತಾ ಇದ್ರು. ಬರ್ಬೇಕಾದ್ರೆ ಏನಾಗಿರುತ್ತೆ, ಕೆಲವು ವಿದ್ವಾಂಸರು ರಾಯರನ್ನ ಭೇಟಿ ಆಗಕ್ ಬರ್ತಾ ಇರ್ತಾರೆ. ಅವರಿಗೆ ರಸ್ತೆ ಸ್ವಲ್ಪ, ಇನ್ನೇನ್ ರಾಯರ ಮಠ ಹತ್ರ ಇದೆ ಅಂತ ಅನ್ಕೊಳ್ಳಿ, 1 ಕಿಲೋಮೀಟರ್ 2 ಕಿಲೋಮೀಟರ್ ಇದೆ ಅಂತ ಅನ್ಕೊಳ್ಳಿ. ಅವ್ರಿಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಗೊಂದಲ ಆಗತ್ತೆ. ರಾಯರ ಮಠಕ್ಕೆ ಹೆಂಗ್ ಹೋಗ್ಬೇಕು ನಾವು, ಅವ್ರಿಗೆ ಗೊತ್ತಾಗೋದಿಲ್ಲ. ಗೊಂದಲ ಆಗಿ ಅವ್ರು ಏನ್ ಮಾಡ್ತಾರಂತ ಅಂದ್ರೆ, ಯಾರನ್ನ ಕೇಳ್ಬೇಕು, ದಾರಿ ಸ್ವಲ್ಪ ಗೊಂದಲ ಆಗ್ತಾ ಇದೆಯಲ್ಲ ಅಂತ ಏನ್ ಮಾಡ್ತಾರೆ, ಅವರಿಗೆ ಅಲ್ಲಿ ಯಾರು ಕಾಣಿಸೋದಿಲ್ಲ. ಅವ್ರ ಎದುರುಗಡೆ ಒಬ್ಬನು ಬಟ್ಟೆ ತೊಳೆಯೋನ್ ಬರ್ತಾ ಇರ್ತಾನೆ. ಅವನಿಗೆ ದಾರಿ ಕೇಳೋ ಮುನ್ನ ಇವರು ತಾವೇ ಚರ್ಚೆ ಮಾಡ್ಕೋತಾರೆ. ಏನೋ ವಿದ್ವಾಂಸರು ಇರ್ತಾರಲ್ವಾ, ಅವ್ರೊಳಗೆ ಚರ್ಚೆ ಮಾಡ್ಕೋತಾರೆ. ಅವನು ಅಜ್ಞಾನಿ ಅಂತ ಕಾಣಿಸ್ತಾ ಇದ್ದಾನೆ, ಅವನ ಹತ್ರ ಕೇಳೋದ್ ಸರಿನಾ ನಾವು ಅಂತ ಇವರೇ ಚರ್ಚೆ ಮಾಡ್ಕೋತಾ ಇರ್ತಾರೆ. ಅದು ಆ ಮನುಷ್ಯನಿಗೆ ಕೇಳಿಸುತ್ತೆ. ಆ ಮನುಷ್ಯ ಏನ್ ಮಾಡ್ತಾನೆ, ಬಟ್ಟೆ ತೊಳೆಯೋನಲ್ವಾ, ತಲೆ ಮೇಲೆ ಹೊರೆ ಹೊತ್ಕೊಂಡ್ ಬರ್ತಾ ಇರ್ತಾನೆ. ಆ ಮನುಷ್ಯ ಏನ್ ಮಾಡ್ತಾನಂತ ಅಂದ್ರೆ, ನೋಡಿ, ನೀವು ತಿಳಿದುಕೊಳ್ಳಲು ಬಯಸೋದು ಶ್ರೀ ರಾಯರು ಅವರನ್ನು ಭೇಟಿ ಮಾಡಲು ಆಗಿದ್ದರೆ ನಾನು ನಿಮಗೆ ಮಾರ್ಗದರ್ಶನ ನೀಡಲು ಸಹಾಯ ಮಾಡಲಾಗುತ್ತದೆ, ಮಾಡೋಕೆ ಅನುಕೂಲ ಆಗುತ್ತೆ ನನಗೆ. ನೀವು ರಾಯರನ್ನೇ ಭೇಟಿ ಆಗ್ಬೇಕಂತ ಇದ್ರೆ ಖಂಡಿತ ನಾನು ಮಾರ್ಗದರ್ಶನ ಹೇಳ್ಕೊಡ್ತೀನಿ, ನಿರ್ದೇಶನ ಮಾಡ್ತೀನಿ ಅಂತ ಹೇಳ್ತಾನೆ. ಹೇಳಿದಾಗ ಇವ್ರಿಗೆ ಆಶ್ಚರ್ಯ ಆಗತ್ತೆ. ಈ ಬಟ್ಟೆ ತೊಳೆಯೋ ಮನುಷ್ಯ ಸಂಸ್ಕೃತ ಮಾತಾಡ್ತಾ ಇದ್ದಾನಲ್ಲ, ಎಷ್ಟು ನೀಟಾಗಿ ಮಾತಾಡ್ತಾ ಇದ್ದಾನೆ, ಖುಷಿ ಆಯ್ತು ನಮ್ಗೆ ಅಂತ ಅವ್ರೇನ್ ಮಾಡ್ತಾರಂತ ಅಂದ್ರೆ ಖುಷಿ ಪಡ್ತಾರೆ. ಕೇಳ್ತಾರೆ, ಅವನು ದಾರಿನ ಹೇಳ್ತಾನೆ, ಅವ್ರು ಈ ತರ ಹೋಗ್ಬೇಕು ಅಂತ ಹೇಳ್ತಾನೆ. ಆದ್ರೆ ಬಿಸಿಲು ತುಂಬಾ ಇರುತ್ತೆ, ಮಧ್ಯಾಹ್ನದ ಸಮಯ ಕೂಡ ಆಗಿರುತ್ತಲ್ಲ. ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲೇ ನದಿ ಇದೆ, ಹೆಂಗಿದ್ರು ಬಟ್ಟೆ ತೊಳೆಯಕ್ ಹೋಗ್ತಾ ಇದ್ದಾನ ಅವ್ನು, ಅಲ್ಲೇ ನದಿ ಪಕ್ಕದಲ್ಲಿ ಹೋಗ್ತಾ ಇರ್ತಾನಲ್ಲ. ಇವ್ರು ಏನ್ ಮಾಡ್ತಾರೆ, ಸ್ವಲ್ಪ ಹೊತ್ತು ನಾವು ವಿಶ್ರಾಂತಿ ಪಡೆಯೋಣ, ಮಧ್ಯಾಹ್ನದ ಸಂಧ್ಯಾ ವಂದನೆ ಮುಗಿಸ್ಕೊಂಡು ಹೋಗ್ಬಿಡೋಣ ಅನ್ಕೊಂಡ್ ಏನ್ ಮಾಡ್ತಾರೆ, ಅಲ್ಲೇ ಮರದ ಕೆಳಗೆ ಕುತ್ಕೊಂಡಾಗ ಏನಾಗುತ್ತೆ, ಈ ಮನುಷ್ಯ ಹೋಗಿ ಆ ತಲೆ ಮೇಲೆ ಇರುವಂತ ಹೊರೆನ ಇಳಿಸ್ತಾನೆ, ಬಟ್ಟೆ ತೊಳೆಕೆ ಶುರು ಮಾಡ್ತಾನೆ. ಆಗ ಇವರು ಆ ಮನುಷ್ಯನಿಗೆ ಕೇಳ್ತಾರ, ನೋಡುಪಾ, ನಾವಿಲ್ಲಿ ಸಂಧ್ಯಾ ವಂದನೆ ಮಾಡೋದು ಸರಿನೇ ಅಂತ ಅವ್ರು ತುಂಬಾ ನಯವಾಗಿ ಕೇಳ್ತಾರ ಅವನ್ನ. ಆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ, ಈ ಬಾರಿ ಇವ್ರನ್ನ ತಿರುಗಿ ನೋಡಿ ಒಂದ್ 5 ನಿಮಿಷ ನೋಡ್ತಾನೆ. ನೋಡ್ಬಿಟ್ಟು, ನೋಡಿ, ನೀವು ನನ್ ಜೊತೆಗೆ ಮಾತಾಡ್ಬೇಕಂತ ಇತ್ತಂದ್ರೆ ನನಗ್ ಅರ್ಥ ಆಗೋ ರೀತಿಲಿ ಮಾತಾಡಿ, ನೀವ್ ಯಾವ್ದಾವ್ದೋ ಭಾಷೆ ಮಾತಾಡಿದ್ರೆ ನನಗೆಲ್ಲಿ ಅರ್ಥ ಆಗತ್ತೆ ಅಂತ ಕೋಪದಲ್ಲಿ ಹೇಳ್ತಾನೆ. ಹೇಳ್ದಾಗ ಇವನೇನು ಹುಚ್ಚನ, ಇವನು ಬರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಸಂಸ್ಕೃತ ಮಾತಾಡ್ದ, ಇವಾಗ ನೋಡಿದ್ರೆ ನಮಗೆ ನನಗೆ ಅರ್ಥ ಆಗ್ತಿಲ್ಲ, ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡಂತಲ್ಲ ಅಂತೇಳಿ ಇವ್ರು ಏನ್ ಮಾಡ್ಬಿಡ್ತಾರೆ, ಅವನ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಇವ್ರ ಕೆಲ್ಸವನ್ನ, ಇವ್ರದೇನಿತ್ತು ಸಂಧ್ಯಾ ವಂದನೆ ಎಲ್ಲ ಮುಗಿಸ್ಕೋತಾರೆ, ಮುಂದುವರಿತಾರೆ, ಆ ಕೆಲಸದಲ್ಲಿ ಮುಂದುವರಿತಾರೆ. ಅವನು ಕೂಡ ತನ್ನ ಪಾಡಿ ತಾನು ಬಟ್ಟೆ ತೊಳ್ಕೊಂಡು ಹಂಗೆ ತಲೆ ಮೇಲೆ ಹೊರೆ ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಹೋಗ್ಬೇಕಾ ಇವರು ಕೂಡ ತಮ್ಮ ಕೆಲಸಗಳನ್ನ ಮುಗಿಸ್ಕೊಂಡು ಮುಂದುವರಿತಾ ಇರ್ತಾರೆ ದಾರಿಲಿ. ಮತ್ತೆ ಹೋಗ್ಬೇಕಲ್ಲ, ಶ್ರೀಗಳ ಮಠಕ್ಕೆ ಹೋಗ್ಬೇಕು, ಶ್ರೀಗಳನ್ನ ಭೇಟಿ ಮಾಡ್ಬೇಕಲ್ವಾ, ಹೋಗ್ತಾ ಇರ್ತಾರೆ. ಹೋಗ್ಬೇಕಾ ಅದೇ ದಾರಿಲಿ ಅವ್ನು ಇರ್ತಾನಲ್ಲ. ಮತ್ತೆ ಅವ್ನು ಕೇಳ್ತಾನೆ ಇವ್ರಿಗೆ ಶುದ್ಧವಾದ ಸಂಸ್ಕೃತದಲ್ಲಿ ಈ ಸಾರಿ ಕೇಳ್ತಾನೆ ಅವನು, ನೋಡಿ, ನಿಮ್ಗೆ ಮತ್ತೆ ಏನಾದ್ರೂ ಗೊಂದಲ ಆದ್ರೆ, ಶ್ರೀ ರಾಯರವರನ್ನು ಭೇಟಿ ಮಾಡಲು ನೀವು ಹೋಗ್ತಾ ಇದೀರಲ್ಲ, ನಿಮ್ಗೆ ಏನಾದ್ರು ಗೊಂದಲ ಆದ್ರೆ ನಾನೇನಾದ್ರೂ ಸಹಾಯ ಮಾಡ್ಲಾ ನಿಮ್ಗೆ ಅಂತೆ ತುಂಬಾ ನಯವಾಗಿ ಮಾತಾಡ್ತಾನೆ. ಈ ಸಲ ಅವರು ಗಾಬರಿ ಆಗ್ಬಿಡ್ತಾರೆ. ಇವನು ಮೊದ್ಲು ಸಂಸ್ಕೃತದಲ್ಲಿ ಮಾತಾಡ್ದ, ಆಮೇಲೆ ನೋಡಿದ್ರೆ ಅಲ್ಲಿ ಬಟ್ಟೆ ತೊಳಿತಾ ಇದ್ದ, ನಾವು ಮಾತಾಡಿದ್ರೆ ನನ್ಗೆ ಅರ್ಥ ಆಗೋ ರೀತಿಯಲ್ಲಿ ಮಾತಾಡ್ರಿ, ನೀವು ಯಾವ್ದನ್ನ ಭಾಷೆಯಲ್ಲಿ ಮಾತಾಡಿದ್ರೆ ನನಗೆಲ್ಲ ಅರ್ಥ ಆಗುತ್ತೆ ಅಂತ ಕೋಪದಲ್ಲಿ ಮಾತಾಡ್ದ. ಇವಾಗ ನೋಡಿದ್ರೆ ಮತ್ತೆ ಶುದ್ಧವಾದ ಸಂಸ್ಕೃತದಲ್ಲಿ ಇವನು ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಇವನು ಮಾತಾಡ್ತಾನಲ್ವಾ, ದಾರಿ ಎಲ್ಲ ಗೊತ್ತಿದೆ, ಇವ್ನು ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು ಇವ್ರು ಭಯ ಪಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಅವ್ನ್ಬಿಟ್ಟು ಓಡೋಗ್ಬಿಡ್ತಾರೆ. ಮೊದ್ಲೇ ಹೇಳಿರ್ತಾನಲ್ಲ ದಾರಿ ಹೆಂಗಿದ್ರು ಓಡೋಗಿ ಗಾಬರಿ ಆಗುತ್ತೆ ಅವ್ರಿಗೆ. ಈ ಮೊದ್ಲು ಚೆನ್ನಾಗ್ ಮಾತಾಡ್ದ, ಆಮೇಲೆ ನೋಡಿದ್ರೆ ಕೋಪದಲ್ಲಿ ಮಾತಾಡ್ದ, ಮತ್ತೆ ಬಂದು ತುಂಬಾ ನಯವಾಗಿ ಮಾತಾಡ್ತಿದ್ದಾನೆ. ನಿಮ್ಗೆ ಏನಾದ್ರ ದಾರಿ ಮತ್ತೆ ಗೊಂದಲ ಆದ್ರೆ ನಾನು ತಿಳಿಸ್ಕೊಡ್ತೀನಿ, ನಿಮ್ಗೆ ಏನಾದ್ರು ಸಹಾಯ ಮಾಡ್ಲಾ ಅಂತ ಕೇಳ್ತಾ ಇದ್ದಾನೆ. ಇದು ಏನೋ ಇರ್ಬೇಕು ಅಂದ್ಬಿಟ್ಟು ಅವ್ರು ಏನು ತುಂಬಾ ಗಾಬರಿ ಆಗ್ಬಿಡ್ತಾರೆ. ಎಲ್ರು ಕೂಡ ಗಾಬರಿಯಾಗಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಓಡೋಗಿ ರಾಯರ ಮಠಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಒಬ್ರು ಸಾಧುಗಳು ಕೂತಿರ್ತಾರೆ ಅಂತ ಅನ್ಕೊಳ್ಳಿ, ಅಥವಾ ಒಬ್ರು ಸನ್ಯಾಸಿಗಳು ಕೂತಿರ್ತಾರೆ, ಒಬ್ರು ಜ್ಞಾನಿಗಳು ಕೂತಿರ್ತಾರೆ ಅಂತ ಅನ್ಕೊಳ್ಳಿ. ಒಬ್ರು ಕೂತಿರ್ತಾರೆ, ಅವ್ರ ಹತ್ರ ಹೋಗಿ ಇವ್ರು ಹೇಳ್ತಾರೆ, ನಡೆದಿದ್ದನ್ನ ಹೇಳ್ತಾರೆ. ನೋಡಿ, ನಮ್ಗೆ ದಾರಿಲಿ ಬರ್ಬೇಕಾದ್ರೆ ವಿಚಿತ್ರ ಆಗ್ಬಿಡ್ತು. ಏನಾಯ್ತು ವಿಚಿತ್ರ ಅಂತ ಅಂದಾಗ, ಯಾರೋ ನಮ್ಗೆ ದಾರಿ ಗೊಂದಲ ಆಯ್ತು, ಬರ್ಬೇಕಾದ್ರೆ ದಾರಿಲಿ ಒಬ್ಬನು ಬಟ್ಟೆ ಹೊರೆ ಹೊತ್ಕೊಂಡ್ ಬರ್ತಾ ಇದ್ದ. ಅವನಿಗೆ ನಾವು ಕೇಳೋನ್ವಾ ಬೇಡವಾ ಅಂತ ನಮ್ಮಲ್ಲೇ ಚರ್ಚೆ ಇತ್ತು. ದಾರಿ ಗೊಂದಲ ಆಗ್ತಿದೆ, ಕೇಳೋನ್ವಾ ಬೇಡವಾ ಅಂತ. ಅವನು ಶುದ್ಧವಾದ ಸಂಸ್ಕೃತದಲ್ಲಿ ಈ ತರನೇ ಹೋಗಿ, ನಾನು ಹೇಳಿದಿನಲ್ಲ,
ಈ ತರನೇ ಹೋಗಿ ಅಂತ ನಮ್ಮ ಮಾತುಗಳನ್ನೇ ಅರ್ಥ ಮಾಡ್ಕೊಂಡು ನಮ್ಗೆ ದಾರಿನ ಹೇಳಿದ್ದ. ಆದ್ರೆ ಅದೇ ವ್ಯಕ್ತಿ ನಾವು ಮಧ್ಯಾಹ್ನದ ಸಂಧ್ಯಾ ವಂದನೆ ಮುಗಿಸ್ಕೊಂಡು ಹೋಗೋಣ ಅಂತ ಒಂದು ಮರದ ಕೆಳಗೆ ಕೂತ್ಕೊಂಡು ಅವ್ನ್ ಬಟ್ಟೆ ತೊಳಿತಾ ಇದ್ದ. ಅವನಿಗೆ ನಾವು ಇಲ್ಲಿ ಸಂಧ್ಯಾ ವಂದನೆ ಮಾಡೋದು ಸರಿ ಏನಪ್ಪಾ ಅಂತ ಕೇಳಿದ್ದ ಅಷ್ಟೇ ರೀ. ಕೇಳಿದ ತಕ್ಷಣ ಅವನು ನನ್ಗೆ ಗೊತ್ತಾಗೋ ರೀತಿಲಿ ಮಾತಾಡ್ರಿ ಅಂತ ಸ್ಥಳೀಯ ಭಾಷೆಯಲ್ಲಿ ಅವ್ನು ನಮ್ಗೆ ರೇಗ್ಬಿಟ್ಟ. ಗೊತ್ತಾಗೋ ರೀತಿಲಿ ಮಾತಾಡಿ, ನನಗ್ ಅರ್ಥ ಆಗದಿರೋ ಭಾಷೆಯಲ್ಲಿ ಮಾತಾಡಿದ್ರೆ ನಾನು ಏನ್ ಹೇಳಿ ನಿಮ್ಗೆ ಅಂತ ರೇಗ್ಬಿಟ್ಟ ನಮ್ಗೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಮತ್ತೆ ವಾಪಸ್ ಬಂದ್ರೆ ನಾವು ಬರ್ಬೇಕಾದ್ರೆ ಆ ವ್ಯಕ್ತಿ ಎಲ್ಲಾ ಬಟ್ಟೆನ ತೊಳ್ಕೊಂಡು ಮತ್ತೆ ಅದೇ ಹೊರೆನ ಹೊತ್ಕೊಂಡು ಬರ್ತಾ ಇದ್ದ. ಆ ವ್ಯಕ್ತಿಗೆ ಬರ್ಬೇಕಾದ್ರೆ ನಾವೇನು ಕೇಳಲಿಲ್ಲ. ಆದ್ರೆ ಆ ವ್ಯಕ್ತಿ ನಾವು ಕೇಳೋ ಮುಂಚೆನೆ ಹೇಳ್ದ, ನೀವು ಮತ್ತೆ ದಾರಿಲಿ ಏನಾದ್ರು ಗೊಂದಲ ಆಯ್ತು ಅಂದ್ರೆ ಹೋಗೋದ್ರಲ್ಲಿ ಏನಾದ್ರು ನಿಮ್ಗೆ ಗೊಂದಲ ಆದ್ರೆ ಹೇಳಿ, ನಾನ್ ತೋರ್ಸ್ಕೊಡ್ತೀನಿ ಅಂತ ಏನಾದ್ರು ಸಹಾಯ ಮಾಡ್ಲಾ ಅಂತ ಕೇಳ್ದ. ನಮಗ್ ತುಂಬಾ ಗಾಬರಿ ಆಗ್ಬಿಡ್ತು. ಅಲ್ಲಿಂದ ನಾವು ಓಡ್ ಬಂದ್ಬಿಟ್ವಿ ಅಂತ ಹೇಳ್ತಾರೆ. ಹೇಳಿದಾಗ ಆ ಜ್ಞಾನಿಗಳು ನಗ್ನಗ್ತಾ ಉತ್ತರಿಸ್ತಾರ ಅವಾಗ ಇವ್ರಿಗೆ, ನೋಡಿ ನೀವು ಬರ್ಬೇಕಾದ್ರೆ ನಿಮ್ಗೆ ದಾರಿ ಗೊಂದಲ ಆಯ್ತಲ್ಲ, ನಿಮ್ಮ ಮುಂದೆ ಬರ್ತಾ ಇದ್ನಲ್ಲ ಆ ವ್ಯಕ್ತಿ ಯಾವ ರೀತಿ ಬರ್ತಾ ಇದ್ದ ಅಂದ್ರೆ ಒಂದು ಹೊರೆನ ಹೊತ್ಕೊಂಡ್ ಬರ್ತಾ ಇದ್ದ ಅಂತಾರೆ. ಸರಿ, ನಿಮ್ಮ ಜೊತೆ ಅವನು ರೇಗ್ದಾಗ ಅವ್ನ್ ಏನ್ ಮಾಡ್ತಾ ಇದ್ದ ಅಂತ ಕೇಳ್ತಾರೆ. ರೇಗ್ದಾಗ ಅವ್ನ್ ಬಟ್ಟೆ ತೊಳಿತಾ ಇದ್ದ. ಸರಿ, ಆಮೇಲೆ ಅವ್ನ್ ಬಂದು ದಾರಿ ಮತ್ತೆ ಸಹಾಯ ಮಾಡ್ಲಾ ಅಂತ ಕೇಳಿದ್ನಲ್ಲ, ಅವಾಗ ಮತ್ತೆ ಹೊರೆನ ಹೊತ್ಕೊಂಡ್ ಬರ್ತಾ ಇದ್ದ. ನೋಡಿ, ಆ ವ್ಯಕ್ತಿ ಏನು ಹೊರೆನ ಹೊತ್ಕೊಂಡ್ ಬರ್ತಿದ್ನಲ್ಲ, ಅದು ನಮ್ಮ ಶ್ರೀರಾಯರು ಬೀಸಾಡಿದ ಬಟ್ಟೆಗಳು. ಆ ಬಟ್ಟೆಗಳನ್ನ ಅವನು ತೊಳ್ಕೊಂಬರಕ್ ಹೋಗ್ತಾ ಇದ್ದ. ಶ್ರೀರಾಯರ ಒಂದು ಬಟ್ಟೆಗಳ ಹೊರೆನ ಅವನು ಹೊತ್ತಿದ್ದ. ಹಂಗಾಗಿ ಸಂಪೂರ್ಣವಾಗಿ ನಿಮ್ಗೆ ಸಂಸ್ಕೃತದಲ್ಲಿ ಅವನು ಉತ್ತರಿಸಿದ. ನಿಮ್ಮ ಗೊಂದಲಕ್ಕೆ ಅವನು ಏನು ಗೊಂದಲ ಪಟ್ಕೋಬೇಡ್ರಿ, ಹಿಂಗೆ ದಾರಿ ಅಂತ ಹೇಳ್ಕೊಟ್ಟ. ಅದೇ ರೀತಿ ಅವನು ಬಟ್ಟೆನ ಎಲ್ಲ ತೊಳಿಬೇಕಾದ್ರೆ ನೀವು ಕೇಳಿದ್ರಲ್ಲ, ಅವ್ನ ತಲೆ ಮೇಲೆ ಹೊರೆ ಇರ್ಲಿಲ್ಲ. ಅವನ್ನೆಲ್ಲ ಇಳಿಸಿ ತಾನು ಇದು ಮಾಡಿದ, ಸಾಮಾನ್ಯ ಮನುಷ್ಯನಾಗಿದ್ದ. ಮತ್ತೆ ಬರ್ಬೇಕಾದ್ರೆ ಅವ್ನ ತಲೆ ಮೇಲೆ ಹೊರೆ ಇತ್ತು, ಅದಕ್ಕೋಸ್ಕರ ನಿಮ್ಗೆ ಉತ್ತರಿಸಿದ ಅವನು. ಅದು ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಬೀಸಾಡಿದ ಬಟ್ಟೆಗಳು. ಅದನ್ನ ತೊಳಿಯೋಕಂತ ಆ ವ್ಯಕ್ತಿ ಬಂದಿರೋದು. ನಿಜವಾಗ್ಲೂ ಕೂಡ ಭಯ ಪಡ್ಬೇಕಾಗಿಲ್ಲ, ಅದು ನಮ್ಮ ರಾಯರ ಶಕ್ತಿ ಅಂತ ಹೇಳ್ತಾರೆ. ನೋಡಿ, ರಾಯರು ಹಾಕೊಂಡಂತಹ ಬಟ್ಟೆ, ಬಿಸಾಡಿದಂತಹ ಬಟ್ಟೆಗಳಿಗೆ ಎಷ್ಟು ಅದ್ಭುತವಾದಂತಹ ಶಕ್ತಿ ಇದೆ ಅಂತ ಅಂದ್ರೆ, ಸಾಮಾನ್ಯ ಮನುಷ್ಯನೂ ಕೂಡ ಇವತ್ತು ಏನೋ ಗೊತ್ತಿಲ್ಲಪ್ಪ ನನಗೆ, ಏನೋ ಗೊತ್ತಿಲ್ಲ ಅನ್ನೋಂತ ವ್ಯಕ್ತಿನೂ ಕೂಡ ನಿಜವಾಗ್ಲೂ ಕೂಡ ಎಲ್ಲಾನು ತಿಳಿಸುವಂತ ಶಕ್ತಿ ಆ ಮನುಷ್ಯನಿಗೆ ರಾಯರು ಕೊಟ್ಟೇ ಕೊಡ್ತಾರೆ. ಅಂದ್ರೆ ಒಬ್ಬ ಮೂರ್ಖನು ಕೂಡ ನಿಜವಾಗ್ಲೂ ಕೂಡ ಮಹಾಜ್ಞಾನಿ ಆಗ್ತಾನೆ ರಾಯರ್ ನಂಬಿದ್ರೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ತುಂಬಾ ಜನ ಗೊತ್ತಿತ್ತು ಅಂತ ಅನ್ಕೋತೀನಿ. ತುಂಬಾ ಜನ ಗೊತ್ತಿಲ್ಲದೆ ಇರೋರು ಕೂಡ ಗೊತ್ತಾಗ್ಲಿ ಅಂತ ಹೇಳ್ಕೊಟ್ಟೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ನಮಸ್ಕಾರ.